ರಾಜ್ಯದಲ್ಲಿ ಬಿಗ್ ಬದಲಾವಣೆಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿ ಬೆಂಬಲಿಗರಿಗೆ ಖುಷಿ ಕೊಡುವಂತಹ ಸುದ್ದಿ. ರಾಜ್ಯದಲ್ಲಿ ಬಿಗ್ ಬದಲಾವಣೆಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಡಿಕೆಶಿಯ ಬೆಂಬಲಿಗರಿಗೆ ಖುಷಿ ಕೊಡುವಂತಹ ಸುದ್ದಿ. ಡಿಕೆ ಸಿಎಂ ಆಗೋದಕ್ಕೆ ಫಿಕ್ಸ್ ಆಯ್ತಾ? ಹಾಗಿದ್ರೆ ಟೈಮ್ ಅಂಡ್ ಡೇಟ್ ಯಾವಾಗ ಗೊತ್ತಾ? ಡಿಸಿಎಂ ಡಿಕೆಶಿ ಸಿಎಂ ಆಗೋದು. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆಶಿಗೆ ಸಿಗ್ತಾ ಇದೆ ಗುಡ್ ನ್ಯೂಸ್, ಸೂಪರ್ ಎಕ್ಸ್ಕ್ಲೂಸಿವ್. ಬಂಡೆ ಬೆಂಬಲಿಗರಿಗೆ ಖುಷಿಯ ಸುದ್ದಿ. ರಾಜ್ಯದಲ್ಲಿ ಬಿಗ್ ಬದಲಾವಣೆ ಆಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಡಿಕೆ ಶಿವಕುಮಾರ್ ಬೆಂಬಲಿಗರಿಗೂ ಕೂಡ ಒಂದು ರೀತಿಯಾಗಿ ಖುಷಿ ಕೊಡುವಂತಹ ವಿಚಾರ. ಮೇ 15ರ ನಂತರ ಡಿಕೆಶಿಗೆ ಸಿಗಲಿದೆ ಒಂದು ಗುಡ್ ನ್ಯೂಸ್. ಡಿಸಿಎಂ ಡಿಕೆಶಿಗೆ ಮೇ 15ರ ನಂತರ ಸಿಎಂ ಸ್ಥಾನ ಒಲಿಯತ್ತಾ? ರಾಜ್ಯದಲ್ಲಿ ನಡೆಯಬೇಕಿದ್ದಂತಹ ಬೈ ಎಲೆಕ್ಷನ್ ಮುಗ್ದಿದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಕೂಡ ಮುಕ್ತಾಯ ಆಗಿರುವಂಥದ್ದು. ಏನ್ ಗುಡ್ ನ್ಯೂಸ್? ಮೇ 4ಕ್ಕೆ ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಕೂಡ ಬರಲಿದೆ. ಈವರೆಗೆ ಬೈ ಎಲೆಕ್ಷನ್ ಮತ್ತೆ ಪಂಚರಾಜ್ಯ ಚುನಾವಣೆಯೇ ನೆಪ ಆಗಿತ್ತು. ಸಿಎಂ ಸ್ಥಾನ ಕೇಳಿದ್ರೆ ಇದನ್ನೇ ನೆಪ ಮಾಡ್ತಾ ಇದ್ದಂತಹ ಹೈಕಮಾಂಡ್. ಆದ್ರೀಗ ಲೋಕಲ್ ವಾರ್ ಬಿಟ್ಟು ಹೈಕಮಾಂಡ್ ಬಳಿ ಯಾವ ನೆಪವೂ ಕೂಡ ಇಲ್ಲ. ಸೊ ಡಿಕೆಗೆ ಕೊಟ್ಟಂತಹ ಹೈಕಮಾಂಡ್ ವಚನ ಈಡೇರಿಸುವಂತಹ ಅನಿವಾರ್ಯತೆ ಒಂದ್ ಕಡೆ ಇದ್ರೆ, ಈಗ ಆಲ್ರೆಡಿ ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಕೂಡ ಇರುವಂತದ್ದು. ಸೊ ಜಮೀರ್ ನೆಪದಲ್ಲಿ ಕಳೆದ 3 ದಿನಗಳಿಂದ ಸಿಎಂ ಬಣ ಫುಲ್ ಆಕ್ಟಿವ್ ಆಗಿದೆ. ಮೌನಕ್ಕೆ ಶರಣಾಗಿರುವಂತಹ ಸಿಎಂ ಪಟ್ಟ ತ್ಯಜಿಸುವಂತಹ ದಿನ ಹತ್ರ ಬರ್ತಾ ಇದೆಯಾ? ಹಾಗಿದ್ರೆ ಇತ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಟೆಂಪಲ್ ರನ್ ಅನ್ನ ಶುರು ಮಾಡಿದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಮೇ 15ರ ನಂತರ ಡಿಕೆಗೆ ಸಿಗಲಿದೆ ಗುಡ್ ನ್ಯೂಸ್. ಡಿಸಿಎಂ ಡಿಕೆಶಿಗೆ ಮೇ 15ರ ನಂತರ ಸಿಎಂ ಸ್ಥಾನ ಒಲಿದು ಬರುತ್ತಾ? ರಾಜ್ಯದಲ್ಲಿ ನಡೆಯಬೇಕಿದ್ದಂತಹ ಬೈ ಎಲೆಕ್ಷನ್ ಮುಗ್ದಿದೆ. ಸೊ ಮೇ 4ಕ್ಕೆ ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಕೂಡ ಬರಲಿದೆ. ಈವರೆಗೆ ಬೈ ಎಲೆಕ್ಷನ್ ಮತ್ತೆ ಪಂಚರಾಜ್ಯ ಚುನಾವಣೆಯೇ ನೆಪ ಆಗಿತ್ತು, ಮುಂದೂಡ್ತಾನೆ ಬಂದ್ರು. ಸೊ ಸಿಎಂ ಸ್ಥಾನ ಕೇಳಿದ್ರೆ ಇದನ್ನೇ ನೆಪ ಮಾಡ್ತಾ ಇದ್ದಂತಹ ಹೈಕಮಾಂಡ್ ಈಗ ಲೋಕಲ್ ವಾರ್ ಬಿಟ್ಟು ಯಾವ ರೀಸನ್ ಕೂಡ ಇಲ್ಲ, ನೆಪ ಕೂಡ ಇಲ್ಲ ಹೈಕಮಾಂಡ್ ಬಳಿ. ಸೊ ಡಿಕೆಗೆ ಕೊಟ್ಟಂತಹ ಹೈಕಮಾಂಡ್ ವಚನ ಈಡೇರಿಸುವಂತಹ ಅನಿವಾರ್ಯತೆ ಇದೀಗ ಹೈಕಮಾಂಡ್ ಮುಂದೆ ಇದೆ. ಸೊ ಈಗ ಆಲ್ರೆಡಿ ಸನಿಹ ಬಂದಿರುವಂಥದ್ದು ದಿನಗಳು. ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ಚಟುವಟಿಕೆ ಬೆರುಸು ಕೂಡ. ಸೊ ಜಮೀರ್ ನೆಪದಲ್ಲಿ ಕಳೆದ 3 ದಿನಗಳಿಂದ ಸಿಎಂ ಬಣ ಫುಲ್ ಆಕ್ಟಿವ್ ಆಗಿದೆ. ಜೊತೆಗೆ ಸೊ ಮೌನಕ್ಕೆ ಶರಣಾಗಿರುವಂತಹ ಸಿಎಂ ಪಟ್ಟ ತ್ಯಜಿಸುವ ದಿನ ಹತ್ರ ಬಂತ. ಹಾಗಿದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಫುಲ್ ಟೆಂಪಲ್ ರನ್ ಕೂಡ ಮಾಡ್ತಾ ಇದ್ದಾರೆ. ಅಶ್ವವೇಗ ನ್ಯೂಸ್ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಡಿಕೆ ಶಿವಕುಮಾರ್ಗೆ ಮತ್ತೆ ಬೆಂಬಲಿಗರಿಗೆ ಖುಷಿ ಕೊಡುವಂತಹ ವಿಚಾರ. ಮೇ 15ರ ನಂತರ ಡಿಕೆಗೆ ಗುಡ್ ನ್ಯೂಸ್ ಸಿಗುತ್ತಾ? ಹಾಗಿದ್ರೆ ಪವರ್ ಫೈಟ್ ಅನ್ನುವಂಥದ್ದು ತುಂಬಾನೇ ತಾರಕಕ್ಕೇರಿತ್ತು. ಸಾಕಷ್ಟು ವಿಚಾರಗಳ ಚರ್ಚೆ ಆಯಿತು. ನೇರವಾಗಿ ಟಾಂಗ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಯತೀಂದ್ರ ಅವರು ಕೂಡ ಇನ್ನೂ 5 ವರ್ಷ ನನ್ನ ತಂದೆಯೇ ಸಿಎಂ ಆಗಿ ಮುಂದುವರಿಯೋದು, ಮುಂದಿನ ಬಜೆಟ್ ಕೂಡ ಅವರೇ ಮಂಡಿಸ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳಿ ಎಲ್ಲೋ ಒಂದು ಕಡೆ ಸಾಕಷ್ಟು ಚರ್ಚೆಗೆ ಕಾರಣರಾಗಿದ್ರು. ಸೊ ಅದಾದ ನಂತರ ಹೈಕಮಾಂಡ್ ವಾರ್ನಿಂಗ್ ಅನ್ನ ಮಾಡುತ್ತೆ. ಯಾರೂ ಕೂಡ ಡಿಕೆಶಿ ಬಣದವರಾಗ್ಲಿ ಮತ್ತೆ ಸಿಎಂ ಸಿದ್ದರಾಮಯ್ಯ ಬಣದವರಾಗ್ಲಿ ಯಾರೂ ಕೂಡ ಇಲ್ಲೂ ಕೂಡ ಬಹಿರಂಗವಾದಂತಹ ಹೇಳಿಕೆಗಳನ್ನ ಕೊಡಬಾರದು. ಏನೇ ಆದರೂ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಬಿಫೋರ್ ದಟ್ ಯಾರು ಎಲ್ಲೂ ಏನು ಮಾತನಾಡಬಾರ್ದು ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟರೂ ಕೂಡ ಪುನಃ ಅದೇ ರಿಪೀಟ್ ಆಗ್ತಾ ಬರುತ್ತೆ.